ಸರ್, ಇಲ್ಲಿ 371J ಬಗ್ಗೆ ಮಾತಾಡುವ. ಹೈದರಾಬಾದ್ ಕರ್ನಾಟಕಕ್ಕೆ ಬಂದರೆ 371J ಫೆಸಿಲಿಟಿ ಅವರಿಗೆ ಸಿಗ್ತಾ ಇದೆ. ಬಾಗಲಕೋಟೆಯಲ್ಲೂ ಕೂಡ ನಾವು ಮುಳುಗಡೆ ನಿರಾಶ್ರಿತರಿದ್ದೀವಿ, ಪುನರ್ವಸತಿ ಆಗಿಲ್ಲ, ಪುನರ್ ನಿರ್ಮಾಣ ಆಗಿಲ್ಲ ಅಂತ ಕೊರಗಿದೆ. ಇಲ್ಲಿ ಕೂಡ 371J ಅಗತ್ಯತೆ ನಮಗೆ ಇದೆ ಅಂತ ಹೇಳ್ತಾರೆ. ಏನಂತ? ಉತ್ತರ ಕರ್ನಾಟಕದ 2 ಭಾಗ. ಇದು ನಮ್ಮ ಕಿತ್ತೂರು ಕರ್ನಾಟಕ, 7 ಜಿಲ್ಲೆ ಕಿತ್ತೂರು ಕರ್ನಾಟಕ. ಅದು 7 ಜಿಲ್ಲೆ ಮೊದಲೇನು ಕಲ್ಯಾಣ ಕರ್ನಾಟಕ. ಅದು ಅತ್ಯಂತ ಹಿಂದಕ್ಕೆ ನವಾಬರ ಆಡಳಿತಕ್ಕೆ ಒಳಪಟ್ಟಂಥ ಒಂದು ಭಾಗ. ಅದು ಕಂಪ್ಯಾರಿಟಿವ್ಲಿ ಅದು ಬಹಳಷ್ಟು ಹಿಂದುಳಿದಿದೆ ಅಂಥೇಳಿ ಆ 7 ಜಿಲ್ಲೆಗೆ ಇವತ್ತು ಆರ್ಟಿಕಲ್ 371J ನಮ್ಮ ಸರ್ಕಾರದ ಪ್ರಯತ್ನದಿಂದ UPA ಗೌರ್ಮೆಂಟ್ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮತ್ತು ಧರ್ಮ್ ಸಿಂಗ್ ಅವರು ಪ್ರಮುಖ ಸ್ಥಾನದಲ್ಲಿದ್ದಾಗ 371J ಮಾಡಿ ಇಲ್ಲಿ ಭಾಳಷ್ಟು ಅವ್ರಿಗೆ ಅನುಕೂಲ ಆಗಿದೆ. ಅದನ್ನು ಕಂಪೇರ್ ಮಾಡಿದರೆ ನಾವೇನು ಅವ್ರಿಗೇನು ಭಾಳ ಮುಂದುವರೆದೇವು ಅಂತ ನನಗೂ ಅನಿಸೋದಿಲ್ಲ. ಅದು ಸಂವಿಧಾನದ ತಿದ್ದುಪಡಿ ಅಂತ ಮಹತ್ತರವಾದಂಥ ಕೆಲಸ. ನಮಗೂ 371J ಕೊಟ್ಟರೆ ನಾವು ಇನ್ನಷ್ಟು ಖುಷಿ ಪಡ್ತೇವೆ. ನೀವು ಸಕ್ಕರೆ ಫ್ಯಾಕ್ಟ್ರಿಯ ಮಾಲಕರು, ಆದರೆ ಸಕ್ಕರೆ ಫ್ಯಾಕ್ಟ್ರಿ ಮಾಲಕರಾಗಿರಲ್ಲ, ಕಬ್ಬಿಗೆ ನಿಗದಿ ಬೆಲೆ ಯಾಕೆ ಆಗವಲ್ದು? ಒಬ್ಬ 2,800 ಕೊಟ್ಟರೆ ಒಬ್ಬ 3,000 ಕೊಡ್ತೀನಿ ಅನ್ನೋದು ಮೊದಲ ಆಶ್ವಾಸನೆ ಕೊಡೋದು, ಹಿಂದಾಗಡ ಕಬ್ಬಿನ ಬೆಲೆ ಸರಿಯಾಗಿ ಬರೋಂಗಿಲ್ಲ. ಹೀಗಾಗಿ ರೈತರು ಕಬ್ಬು ಕಡಿದು ಬೆಳೆಸೋದು ಅಷ್ಟಾಗತ್ತ, ಕಳಿಸೋದು ಅಷ್ಟಾಗತ್ತ. ತೊಂದರೆಗೆ ನೀವೇ ಫ್ಯಾಕ್ಟ್ರಿ ಮಾಲಕರ ಕಾರಣೋ ಏನು ಸರ್ಕಾರ ಕಾರಣೋ, ಯಾವ್ದು ಕಾರಣ ಉತ್ತರ ಹೇಳ್ರಿ. ನೋಡಿ, ಅದು ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತೇಳಿ ಒಂದು ಕಮಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟ್, ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ. ಅವರು ಫಿಕ್ಸ್ ಮಾಡಿದಂಥ ಅವ್ರವ್ರ FRP ಒಂದು ಫ್ಯಾಕ್ಟ್ರಿಯಿಂದ ಇನ್ನೊಂದು ಫ್ಯಾಕ್ಟ್ರಿಗೆ ಹೆಚ್ಚಿರ್ಬೋದು. ಅದನ್ನು ನಾವ್ಯಾಂಗೆ ಹೇಳಕ್ಕಾಗತ್ತೆ? ನಾನು ರೈತ ಮಾರ, ನಿನ್ಗೆ ಹೆಚ್ಚು ನನಗೆ ಕಾಳಜಿ ಐತಿ, ನಿನ್ಗೆ ಎಷ್ಟು ಕಾಳಜಿ ಇದ್ದಿತ್ತು? ಮಿಸ್ಟರ್, ನಿನ್ನ 10 ಪಟ್ಟು ನಾ ರೈತ, ನಾ ಸ್ವತಃ ಉತ್ತಿ ಬಿತ್ತಿ ಬೆಳೆ ಮಾಡವ. ನೀವು ಕೇಳೇವ್ ನಾವು ಎಲ್ಲರಿಗೆ. ನೋಡಿ, ಈಗ 3 ಸಲ ದಿಲ್ಲಿಗೆ ಹೋಗಿ ಬಂದೇವು ನಾವು. ಈ ಸಕ್ಕರೆ ಬೆಲೆ ಹೆಚ್ಚಾಗಬೇಕು, FRP ಹೆಚ್ಚಾಗೈತಿ, ಸಕ್ಕರೆ ಬೆಲೆ ಅಲ್ಲೇ ಐತಿ. ಮತ್ತು ಅದು ರೈತರು ಉಳಿಬೇಕಲ್ಲ. ಸಕ್ಕರೆ ಬೆಲೆ ಹೆಚ್ಚಾಯಿತು, ಇಥನಾಲ್ ಬೆಲೆ ಹೆಚ್ಚಾಯ್ತು ಅಂದ್ರೆ ಆಟೋಮೆಟಿಕ್ಲಿ ರೈತರ ಕಬ್ಬಿನ ಬೆಲೆನೂ ಹೆಚ್ಚಾಗೈತಿ. ಜಗತ್ ಪ್ರಸಿದ್ಧವಾದ ಇಳಕಲ್ ಸೀರೆ ಏನು ಬಾಗಲಕೋಟೆ ಜಿಲ್ಲೆಯಿಂದ ಬರುತ್ತೆ. ನೇಕಾರರು ಬಂದಾಗ ಕರ್ನಾಟಕದಲ್ಲಿ ಬಾಗಲಕೋಟೆ ನಂಬರ್ 1 ಸ್ಥಾನಕ್ಕೆ ನಿಂತ್ಕೊಳ್ಳುತ್ತೆ. ಇವತ್ತು ಅದೇ ನೇಕಾರರು ಅಳಿವಿನಂಚಿಗೆ ಸರಿದಿದ್ದಾರೆ. ಅವರ ಬವಣೆಗಳು ಹೇಳತ್ತಿರದ್ದಾಗಿದೆ. ಸರ್ಕಾರವು ಅವರೊಟ್ಟಿಗೆ ನಿಲ್ತಾ ಇಲ್ಲ ಅನ್ನುವ ಕೊರಗು ನೇಕಾರರಲ್ಲಿ ಇದೆ ಬಾಗಲಕೋಟೆಯಲ್ಲಿ. ಏನಂತೀರಿ? ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ನೇಕಾರರ ಸಂಖ್ಯೆಯಲ್ಲಿ 1/3 ನೇಕಾರ ನಮ್ಮ ಜಿಲ್ಲೆಯಲ್ಲೇ ಇದ್ದಾರೆ. 1/3, 1/3. ಬಟ್ ಅವ್ರಿಗೆ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಅನೇಕ ವಿನ್ಯಾಸಗಳು ಇವತ್ತು ನಮ್ಮ ಹೆಣ್ಮಕ್ಳು ಇದ್ದಾರೆ. ಇವರು ಮಾಡರ್ನ್ ಇದು ಆಗಿದೆ. ಇವತ್ತು ಆಧುನಿಕ ಪ್ರಪಂಚದಲ್ಲಿ ಅವು ಒಂದು ಕಾಲಿತ್ತು. ಇಲ್ಕಲ್ ಸೀರೆ, ಗುಳೇದ ಗುಡ್ಡ ಕಣ ಬಹಳ ಪ್ರಸಿದ್ಧಿ ಪಡೆದಂಥದ್ದು, ಜಗತ್ ಪ್ರಸಿದ್ಧ ಅಂತಿದ್ರು. ಹೌದು. ಇವತ್ತು ಒಬ್ಬ ಏಜ್ಡ್ ಮಹಿಳೆ, ವಯಸ್ಸಾದ ಒಬ್ಬಕ್ಕೆ ಮಹಿಳೆ ತೀರ್ಕೊಂಡ್ರೆ, ನಿಧನ ಹೊಂದಿದ್ರೆ ಒಂದು ಮಗ್ಗ ಬಂದಾಗತ್ತೆ ಅಂತ ಹೇಳ್ತಾರೆ. ಅದು ಅವಾಗ ಈಗ ಬಹಳಷ್ಟು ಆಧುನಿಕ ಪ್ರಪಂಚದಲ್ಲಿ ಅಷ್ಟು ಭಾರವಾದ ಸೀರೆ ಉಡುವಂಥದ್ದು ಇಲ್ಲ. ಬಟ್ ಒಟ್ಟಾರೆ ನೇಕಾರರು ಈ ನನ್ನ ದೃಷ್ಟಿಯಲ್ಲಿ ಮೇಳಿ ಅಂದ್ರೆ ಕೃಷಿ, ಲಾಳಿ ಅಂದ್ರೆ ನೇಕಾರಿಕೆ, ಇವೆರಡೂ ಜೊತೆಯಾಗೇ ಹೋಗ್ಬೇಕು. ಇವತ್ತು ನೇಕಾರಿಕೆಯನ್ನು ಅವಲಂಬಿಸಿದಂಥವರು ನಿಶ್ಚಿತವಾಗಿಯೂ ಬಹಳಷ್ಟು ಕಷ್ಟದಲ್ಲಿದ್ದಾರೆ, ಬಹಳ ನೋವಿನಲ್ಲಿದ್ದಾರೆ. ಅವರಿಗೆ ಇಡೀ ಕುಟುಂಬನ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಸೀರೆ ನೇಯ್ತಾರೆ. ಅದರ ಹೊಟ್ಟೆ ತುಂಬ್ತಾ ಇಲ್ಲ. ಅಂದ್ರೆ ಅವ್ರಿಗೆ ಬೇಕಾಗುವಂಥ ಸಾಮಗ್ರಿಗಳ ಬೆಲೆ ಹೆಚ್ಚಾಗಿದೆ, ಫಿನಿಶ್ಡ್ ಪ್ರಾಡಕ್ಟ್ ಬೆಲೆ ಕಡಿಮೆ ಆಗಿದೆ. ಮತ್ತು ಈ ಪೈಪೋಟಿ ಜಗತ್ತಿನಲ್ಲಿ, ಸ್ಪರ್ಧಾತ್ಮಕ ಯುಗದಲ್ಲಿ ಮತ್ತು ನಮ್ಮ ನೇಕಾರಿಗೆ ತೊಂದರೆ ಆಗಿದೆ. ಅದಕ್ಕೆ ಅವರು ಸ್ವಲ್ಪ ಬದಲಾವಣೆ ಆಗ್ಬೇಕು. ಆಧುನಿಕ ಗ್ರಾಹಕರ ಬೇಡಿಕೆ ಪ್ರಕಾರ ನಾವಿರ್ಬೇಕಾಗತ್ತೆ. ಸರ್ಕಾರ ನೇಕಾರ ತೊಂದರೆಗೆ ಭಾಗಿಯಾಗಬೇಕು.
ನೇಕಾರದ ಏನು ಕಷ್ಟ ದುಃಖ ದುಮ್ಮಾನಗಳನ್ನು ಕಂಡಿಡಿದು ಅವರಿಗೆ ಆರ್ಥಿಕ ಸಹಾಯ ಮಾಡಬೇಕು. ಈಗಾಗಲೇ ಮಾಡಿದ್ದಾರೆ ಎಲ್ಲ. ವಿದ್ಯುತ್ ಚಾಲಿತ ಮಗ್ಗಕ್ಕೆ 1 ಯೂನಿಟಿಗೆ ₹1 25 ಪೈಸೆ ಇದ್ದದನ್ನು ಮಾಫ್ ಮಾಡಿದ್ದಾರೆ, ಫ್ರೀ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇನ್ನೂ ನೇಕಾರಿಕೆಯನ್ನು ಉಳಿಸ್ಕೋಬೇಕಂದ್ರೆ ನಮ್ಮ ಕಸುಬು ತಲಿತಲಾಂತರದ ಬಂದಂಥ ಕಸುಬು ಅದನ್ನು ಅವಲಂಬಿಸಿದಂಥ ಜನರ ರಕ್ಷಣೆ ಮಾಡ್ಬೇಕಂದ್ರೆ ಅದಕ್ಕೆ ಸರ್ಕಾರ ವಿಶೇಷ ಅನುದಾನ ಕೊಟ್ಟು ವಿಶೇಷ ಹಣ ಮಂಜೂರಾತಿ ಮಾಡಿ ವಿಶೇಷ ಕಾರ್ಯಕ್ರಮಗಳನ್ನು ತಂದು ನೇಕಾರನ್ನು ಉಳಿಸ್ರಿ ಅಂತೇಳಿ ಹೇಳುವುದ್ರಾಗ ನಾನು ಮೊದಲಿಗೆ. ಉತ್ತರ ಕೊಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈ ವಯಸ್ಸಲ್ಲೂ ಹೋರಾಟದ ಮನೋಭಾವನೆ ಇಟ್ಕೊಂಡಿದ್ದೀರಿ. ಉತ್ತರ ಕರ್ನಾಟಕದ ಜನತೆ ತಾಳ್ಮೆ ಕಳೆದುಕೊಳ್ಳದಾಗೆ ನೋಡಿ ಅಂತ ಸರ್ಕಾರಕ್ಕೆ ಎಚ್ಚರಿಸಿದ್ದೀರಿ. ನಮ್ಗೆಲ್ಲರಿಗೆ, ಹೋರಾಟಗಾರರಿಗೆ, ಉತ್ತರ ಕರ್ನಾಟಕದ ಜನತೆಗೆ, ಬಾಗಲಕೋಟೆ ಜನತೆ ಎಸ್ಪೆಷಲಿ ಮಾರ್ಗದರ್ಶನವನ್ನು ನೀಡಿದ್ದೀರಿ, ನೀಡ್ತೀನಿ ಅನ್ನುವ ವಾಗ್ದಾನವನ್ನು ಮಾಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಸೊಗಸು ಮೆರೆಸಿದ್ದೀರಿ. ಹಿರಿಯರಾದ ನಿಮಗೆ ಪವರ್ ಟಿವಿ ಕಡೆಯಿಂದ ಥ್ಯಾಂಕ್ ಯು, ನಮಸ್ಕಾರ ಸರ್. ತುಂಬ ಹೃದಯದ ಧನ್ಯವಾದಗಳು ಸರ್. ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದ ನಿಮಗೆ. ನಮ್ಮ ಒಂದೊಂದು ಚಿಕ್ಕ ಗೌರವ ತಗೊಳ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್.